Hi guys, welcome back to Triveni Pujari Vlogs. I hope ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ತುಂಬಾ ದಿನಗಳ ನಂತರ ನಾನು ವ್ಲಾಗ್ ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ಡೈಲಿ ವ್ಲಾಗ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಈಗ ಮಾರ್ನಿಂಗ್ ಇವತ್ತು ನನ್ನ ವೀಕ್ ಆಫ್ ಇದೆ, ಹಾಗಾಗಿ ವಿಡಿಯೋ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಈಗ ಮಾರ್ನಿಂಗ್ ಒಂದು 6 o'clock ಆಗಿದೆ. ಈಗ ಜಿಮ್ ಹೋಗಬೇಕು. ಜಿಮ್ ಹೋಗಿ ಬಂದಮೇಲೆ ಏನೇನು ಮಾಡ್ತೀನಿ ಅಂತ ಆಮೇಲೆ ನಾನು ನಿಮಗೆ ತೋರಿಸ್ತೀನಿ. ಆ್ಯಂಡ್ ಇನ್ನೊಂದೇನೆಂದರೆ ಜಿಮ್ಗೆ ಹೋಗುವಾಗ ನಾವು ಸಪ್ರೇಟಾಗಿ ಅಲ್ಲಿ ಹಾಕೋ ಶೂಸ್ನ ಕ್ಯಾರಿ ಮಾಡಬೇಕು. ಇಲ್ಲಿಂದನೇ ಹಾಕೊಂಡು ಹೋಗೋಕ್ಕಾಗಲ್ಲ, ಹಾಕೊಂಡು ಹೋಗೋಕ್ಕೆ ಬಿಡಲ್ಲ ಅವರು. ನಾವು ಅಲ್ಲಿ ಹೋಗಿನೇ ಹಾಕಬೇಕು. ಹಾಗಾಗಿ ಇದೊಂದು ತೊಗೊಂಡಿದ್ದೀನಿ. ಶೂಸ್ನ ಅಲ್ಲಿ ಹಾಕಿ ಇದು ಮಾಡೋದು. ಈ ಥರ ಸಪ್ರೇಟಾಗಿ ನಾವು ಶೂಸ್ ಕ್ಯಾರಿ ಮಾಡಬೇಕು. ಹಾಗೆ ಒಂದು ಕರ್ಚೀಫ್ ಕೂಡ ತೊಗೊಂಡೋಗ್ಬೇಕು, ಯಾಕಂದರೆ ಸ್ವೆಟ್ ಆದರೆ ಏನಾದರೂ ಒರೆಸ್ಕೋಬೇಕಾಗುತ್ತೆ ಅಂತ. ಈಗ ಜಿಮ್ಮಿಂದ ಬಂದಿದ್ದೀನಿ. ಜಿಮ್ ಹೋದ್ಮೇಲೆ ಏನಾದರೂ ಇಂಪ್ರೂವ್ ಆಗಿದೆಯಾ ಅಂದರೆ ಈ ಥರನೇ ಇದ್ದೀನಿ. ಏನು ವೆಯ್ಟ್ ಲಾಸ್ ಅಷ್ಟೇನು ಆಗಿಲ್ಲ. ನಾನು ಏನಕ್ಕೆ ಆಗಿಲ್ಲ ಅಂತಲೂ ನಾನು ನಿಮಗೆ ವಿಡಿಯೋ ಎಂಡಲ್ಲಿ ಹೇಳ್ತೀನಿ, ಏನೇನು ತಪ್ಪು ಮಾಡಿದ್ದೀನಿ ಅಂತ. ಏನೇನು ಮಾಡಿದ್ರೆ ನೀವು ವೆಯ್ಟ್ ಲಾಸ್ ಆಗ್ಬೋದು ಅನ್ನೋದನ್ನು ಕೂಡ ನಾನು ನಿಮಗೆ ಈ ವಿಡಿಯೋದಲ್ಲಿ ಹೇಳ್ತೀನಿ. ಆ್ಯಂಡ್ ಈಗ ಕ್ವಿಕ್ಕಾಗಿ ಬ್ರೇಕ್ಫಾಸ್ಟ್ ಮಾಡ್ಕೋಬೇಕು. ಓಟ್ಸ್ ಏನಾದರೂ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ, ನೋಡೋಣ. ನಾನೇನು ಮಾಡಿದ್ದೆ ಅಂದರೆ ಚಿಯಾ ಸೀಡ್ಸ್ ಮತ್ತು ಓಟ್ಸ್ನ ಈ ಥರ ನೆನೆಯಕ್ಕೆ ಹಾಕಿಟ್ಟಿದ್ದೆ. ಸೊ ಅದು ಈ ಥರ ಆಗಿದೆ. ಸೊ ಇದರಲ್ಲೇ ನಾನು ಇವತ್ತು ಇದು ಮಾಡ್ಕೊಳ್ಳೋದು. ನೋಡಿ ಈ ಥರ ಇರುತ್ತೆ. ನಾವು ನೈಟೇ ಒಂದು ಸ್ವಲ್ಪ ನೀರಿಗೆ ಓಟ್ಸ್ ಮತ್ತು ಚಿಯಾ ಸೀಡ್ಸ್ ಹಾಕಿಟ್ರೆ ಈ ಥರ ಆಗುತ್ತೆ ಬೆಳಗ್ಗೆ ಆಗೋಷ್ಟರಲ್ಲಿ. ಇದೇನು ಮಾಡಬೇಕು ಅಂದರೆ ಚೆನ್ನಾಗಿ ಈ ಥರ ಕಳಿಸ್ಕೋಬೇಕು. ಆಗ ಓಟ್ಸ್ ಏನಿದೆ ಅದೆಲ್ಲ ಹುಡಿ ಆಗುತ್ತೆ, ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಆ ಥರ ಮಾಡಿಕೊಂಡ್ರೆ. ಇದರಲ್ಲಿ ಮಾಡ್ಕೊತೀನಿ, ಆಗ ನೋಡೋಕ್ಕೂ ಪ್ರೆಸೆಂಟೇಷನ್ಗೂ ಚೆನ್ನಾಗಿರುತ್ತೆ. ಹಾಗಾಗಿ ಇದು ನಾನು ಒಂದ್ಸಲ ಝೊಮ್ಯಾಟೊದಲ್ಲಿ ಏನು ಆರ್ಡ್ರ್ ಮಾಡಿದ್ದೆ ಅಂದರೆ ಓಟ್ಸೇ ಆರ್ಡ್ರ್ ಮಾಡಿದಾಗ ಸಿಕ್ತಂತಹ ಕಂಟೈನರ್. ಇದನ್ನೇ ಯೂಸ್ ಮಾಡ್ಕೊಂಡು ನಾನು ಯೂಸ್ ಮಾಡ್ತೀನಿ. ಫಸ್ಟ್ ನಾವು ಏನು ಮಾಡ್ಕೊಂಡಿರ್ತೀವಿ ಇದನ್ನ ಇದಕ್ಕೆ ಹಾಕ್ಕೊಳ್ಬೇಕು.
ನಾನು ಬ್ರೇಕ್ಫಾಸ್ಟಿಗೆ ಇದು ನೆನ್ನೆ ನೈಟ್ ಚಿಯಾ ಸೀಡ್ಸ್ ಮತ್ತು ಓಟ್ಸ್ನ ನೆನೆಯಕ್ಕೆ ಹಾಕಿ ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಅದನ್ನೆರಡನ್ನೂ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ನಾವು ಯಾವುದೇ ಥರದ ಫ್ರೂಟ್ಸ್ನ ಹಾಕೋಬೋದು. ಗ್ರೇಪ್ಸ್ ಹಾಕ್ಕೊಂಡಿದ್ದೀನಿ, ಆಮೇಲೆ ಮಸ್ಕ್ ಮೆಲನ್ ಹಾಕ್ಕೊಂಡಿದ್ದೀನಿ, ಆಮೇಲೆ ಗೋಡಂಬಿ ಹಾಕಿದ್ದೀನಿ ಡೆಕೋರೇಷನ್ಗೋಸ್ಕರ. ಈ ಓಟ್ಸಲ್ಲಿ ಏನು ಅಂದರೆ, ನಾವು ಫಸ್ಟ್ ಮಾಡಿ ಇಟ್ಟಾಗಲೇ ನಾವು ಒಂದು ಸ್ವಲ್ಪ ಹೊತ್ತು ಇಡ್ತೀವಲ್ಲ ಫ್ರಿಜ್ಜಲ್ಲೆಲ್ಲ, ಓವರ್ನೈಟ್ ಮಾಡಿದಾಗಲೇ ನೀವು ಫ್ರೂಟ್ಸ್ನೆಲ್ಲ ಹಾಕಿ ಫುಲ್ ಕಲಸಿ ಇಡಬೇಡಿ. ನೆಕ್ಸ್ಟ್ ಡೇ ಮಾರ್ನಿಂಗ್ ಹಾಕ್ಕೊಳ್ಳಿ. ಆಮೇಲೆ ಫುಲ್ ಕಲ್ಸಕ್ಕೆ ಹೋಗ್ಬೇಡಿ. ನೀವು ತಿನ್ನೋ ಟೈಮಲ್ಲಿ ಫುಲ್ ಕಲ್ಸ್ಕೊಂಡು ತಿಂದರೆ ಸಾಕು, ಆಗ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಟೇಸ್ಟ್ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಹಾಗಾಗಿ ಆ್ಯಂಡ್ ಇದು ಎಗ್, ಆಮೇಲೆ ಒಂದು ಗ್ಲಾಸ್ ಮಿಲ್ಕ್ ತೊಗೊಂಡಿದ್ದೀನಿ ಅಷ್ಟೇ. ಇದು ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ತೊಗೊಂಡಿರೋದು ನಾನು ಇವತ್ತು. ನಾನು ಜಿಮ್ ಹೋದಾಗ ಏನೇನು ತಪ್ಪು ಮಾಡಿದೆ ಅದನ್ನ ನಾನು ನಿಮ್ಗೆ ಹೇಳ್ತೀನಿ. ಮೊದಲನೇದಾಗಿ ನಾವು ಜಿಮ್ ಹೋಗ್ತಿದ್ದೀವಿ ಅಂದರೆ ನಾವು ಬರೀ ವರ್ಕೌಟ್ ಮಾಡಿದ್ರೆ ಸಾಕಾಗಲ್ಲ, ತಿನ್ನೋದ್ರಲ್ಲೂ ಕೂಡ ಕಂಟ್ರೋಲಲ್ಲಿ ಇರಬೇಕಾಗುತ್ತೆ. ಏನಂದರೆ ಈಗ ಚೆನ್ನಾಗಿ ತುಂಬ ತಿನ್ನೋದು, ವರ್ಕೌಟ್ ಜಾಸ್ತಿ ಮಾಡೋದು ಅಂದರೂ ಕೂಡ ವೆಯ್ಟ್ ಲಾಸ್ ಆಗಲ್ಲ. ನಾವೇನು ಮಾಡಬೇಕು ಅಂದರೆ, ನಾವು ಜಿಮ್ಮಿಗೆ ಹೋಗ್ತಾ ಇದ್ದೀವಿ ಅಥವಾ ಏನೇ ವರ್ಕೌಟ್ ಮಾಡ್ತಾ ಇದ್ದೀವಿ ಅಂದರೆ ತಿನ್ನೋದ್ರಲ್ಲಿ ಈಗ ನಾವು ಒಂದು 5 ದೋಸೆ ತಿಂತಿದ್ದೀವಿ ಅಂದರೆ ಒಂದು 3 ದೋಸೆಗೆ ಬರಬೇಕು. ಫಸ್ಟ್ 3 ದೋಸೆ ತಿನ್ನೋದು ಅಥವಾ 3 ಇಡ್ಲಿ ತಿನ್ನೋದು, ಈ ಥರ ನಾವು ರೂಢಿ ಮಾಡ್ಕೋಬೇಕು. ನಾವು ಎಷ್ಟು ಕ್ಯಾಲರಿ, ಈಗ 2000 ಕ್ಯಾಲರಿ ತಗೋಬೇಕು ಅಂದರೆ ನಾವು ಅದಕ್ಕಿಂತ ಸ್ವಲ್ಪ ಕಮ್ಮಿ ತಗೋಬೇಕು, 1500 ಈ ಥರ ತಗೋಬೇಕು. ಆಗ ನಮ್ಮದು ವೆಯ್ಟ್ ಲಾಸ್ ಚೆನ್ನಾಗಾಗುತ್ತೆ. ನಾನು ಆ ಥರ ಮಾಡಿಲ್ಲ, ಯಾಕಂದರೆ ಜಿಮ್ ಹೋಗಿರೋ ಸ್ಟಾರ್ಟಿಂಗಲ್ಲಿ ಏನಾಗುತ್ತೆ ಅಂದರೆ ತುಂಬ ಹೊಟ್ಟೆ ಹಸಿವು ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆಗ ನಾವು ತುಂಬ ತಿಂತೀವಿ. ನಾನಂತೂ ತುಂಬ ತಿಂತಾಯಿದ್ದೆ. ಆದರೆ ನಾನು ವರ್ಕೌಟ್ ಮಾಡಿರೋದ್ರಿಂದಾಗಿ ನನ್ನ ವೆಯ್ಟ್ ಏನಿದೆ ಸೊ ಅದರಲ್ಲೇ ಬ್ಯಾಲೆನ್ಸ್ ಆಗಿದೆ. ಯಾರಿಗೆಲ್ಲ ವೆಯ್ಟ್ ಲಾಸ್ ಮಾಡಬೇಕು ಅಂದ್ಕೊಂಡಿದ್ದೀರಾ, ನೀವು ಜಿಮ್ಮಿಗೆ ಹೋಗೋದ್ರ ಜೊತೆಗೆ ಫುಡ್ಡಲ್ಲೂ ಕೂಡ ತುಂಬ ಕಂಟ್ರೋಲ್ ತನ್ನಿ. ಶುಗರ್ ಬಿಟ್ಬಿಡಿ, ಶುಗರ್ ತಿನ್ನಲಿಕ್ಕೆ ಹೋಗಬೇಡಿ. ಶುಗರು ಬಿಟ್ಬಿಡಿ ಅಂದರೆ ಅದು ಹೆಲ್ತ್ಗೂ ಕೂಡ ಒಳ್ಳೆಯದಲ್ಲ. ಹಾಗಾಗಿ ನಾನು ಹೇಳ್ತಾ ಇರೋದು. ನಾನು ಅಷ್ಟೇ, ನನಗೆ ಶುಗರ್ ಎಲ್ಲ ಬಿಟ್ಟಿಡ್ಲಿಕ್ಕಾಗಲ್ಲ, ಕಾಫಿ ಟೀ ಕುಡಿಲೇಬೇಕು. ಬಟ್ ಈಗ ಒಂದು 2-3 ಡೇಸಿಂದ ನಾನು ಕಾಫಿ ಟೀ ಕುಡಿಯೋದು ಸ್ವಲ್ಪ ಕಮ್ಮಿ ಮಾಡಿದ್ದೀನಿ. ಫಸ್ಟೆಲ್ಲ ಒಂದು 5 to 6 ಗ್ಲಾಸ್ ಕುಡಿತಾ ಇದ್ದೆ, ಈಗ ಒಂದು 1 or 2 ಗ್ಲಾಸಿಗೆ ಬಂದಿದ್ದೀನಿ. ಅದು ಒಳ್ಳೆಯದೇ. ಅದು ಮತ್ತು ಫುಡ್ಡಲ್ಲೆಲ್ಲ ನಾನು ಜಾಸ್ತಿ ಕಂಟ್ರೋಲ್ ಮಾಡಿಲ್ಲ. ಇವತ್ತೇನಿಗೆ ಓಟ್ಸ್ ಮಾಡಿಕೊಂಡೆ ಅಂದರೆ ವಾರದಲ್ಲಿ 1-2 ದಿನ ಟೈಮ್ ಇಲ್ಲ ಅಂದರೆ ಓಟ್ಸ್ ಮಾಡ್ಕೊತೀನಿ. ಹಾಗಾಗಿ ಇಲ್ಲಾಂದರೆ ನಾನು ನಾರ್ಮಲ್ ಫುಡ್ಡು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಏನು ಮಾಡ್ತೀವಿ ಅದನ್ನೇ ತಿಂತೀನಿ. ಬಟ್ ಈ 3 ದಿನದಿಂದ ಸ್ವಲ್ಪ ಕಮ್ಮಿ ಮಾಡ್ಕೊಂಡಿದ್ದೀನಿ. ತಿನ್ನೋ ಪೋರ್ಷನ್ ಸ್ವಲ್ಪ ಕಮ್ಮಿ ಮಾಡ್ಕೊಂಡಿದ್ದೀನಿ. ಆಮೇಲೆ ಜಂಕ್ ಫುಡ್ ಕೂಡ ತಿನ್ನೋದು ಕಮ್ಮಿ ಮಾಡಬೇಕು ಅಂದ್ಕೊಂಡಿದ್ದೀನಿ. ನೀವು ಫುಡ್ಡು ಕಮ್ಮಿ ಮಾಡಿಲ್ಲ ಅಂದರೂ ಪರವಾಗಿಲ್ಲ, ಜಂಕ್ ಫುಡ್ಡು ಕುರ್ಕುರೆ ಅದು ಇದು ತಿನ್ನೋದು ಕಮ್ಮಿ ಮಾಡ್ಕೊಳ್ಳಿ, ಚೆನ್ನಾಗಿ ವೆಯ್ಟ್ ಲಾಸ್ ಆಗುತ್ತೆ. ಇದು ನಾನು ಜಿಮ್ಮಿಗೆ ಹೋದಾಗ ಮಾಡಿದಂತಹ ತಪ್ಪು. ಆಮೇಲೆ ಜಿಮ್ಮು ಹೋದ್ಮೇಲೆ ಏನೆಲ್ಲ ಚೇಂಜಸ್ ಆಗುತ್ತೆ ಅಂದರೆ, ನೀವು ಜಿಮ್ಮು ಹೋದ್ಮೇಲೆ ತುಂಬ ಹೊಟ್ಟೆ ಹಸಿವು ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅಲ್ಲಿಂದ ಬಂದಂಗ್ಲೇ ತುಂಬ ಹೊಟ್ಟೆ ಹಸಿವು ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ನಾವು ತುಂಬ ತಿನ್ನೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಆಮೇಲೆ ಟೈಮಿಗೆ ಹೊಟ್ಟೆ ಹಸಿಯುತ್ತೆ. ಈಗ ಕೆಲವೊಬ್ಬರಿಗೆ ಹೊಟ್ಟೆ ಹಸಿವಲ್ಲ ಅಂತ ಹೇಳ್ತಾರಲ್ಲ, ಅಂಥವರಿಗೆಲ್ಲ ಜಿಮ್ ಹೋದರೆ ಒಳ್ಳೆಯದೇ ಆಗುತ್ತೆ. ಟೈಮಿಗೆ ಕರೆಕ್ಟಾಗಿ ಹೊಟ್ಟೆ ಹಸಿವು ಅದು ಮಾಡಿಸುತ್ತೆ ನಮಗೆ, ಅಲ್ಲಿ ನಾವು ವರ್ಕೌಟ್ ಮಾಡಿ ಬಂದಿರ್ತೀವಲ್ಲ. ಹಾಗಾಗಿ ಆಮೇಲೆ ನೀರು ಕೂಡ ಅಷ್ಟೇ ಕುಡಿಯೋಕ್ಕೆ ಅನಿಸ್ತಾ ಇರುತ್ತೆ ಜಿಮ್ ಹೋದಾಗ. ಅಲ್ಲೇ ತುಂಬ ನೀರು ಕುಡಿತೀವಿ ನಾವು ಜಿಮ್ಮಲ್ಲಿ, ಆ ಥರ ಎಲ್ಲ ಅನಿಸುತ್ತೆ. ಆ್ಯಂಡ್ ಇದು ನನ್ನ ಮಾರ್ನಿಂಗ್ ಬ್ರೇಕ್ಫಾಸ್ಟ್. ನಾನು ಆಲ್ಮೋಸ್ಟ್ ಜಿಮ್ಮಲ್ಲಿ ಒಂದು 2 hours ಈ ಥರ ವರ್ಕೌಟ್ ಮಾಡ್ತೀನಿ. ಆ್ಯಂಡ್ ನಾನಿವತ್ತು ವರ್ಕೌಟ್ ವಿಡಿಯೋ ಕ್ಯಾಪ್ಚರ್ ಮಾಡಿಲ್ಲ. ಇವತ್ತು ನನಗೆ ಚೆಸ್ಟ್ ವರ್ಕೌಟ್ ಮತ್ತು ಹ್ಯಾಂಡ್ ವರ್ಕೌಟ್ ಇತ್ತು, ಅದು ಕ್ಯಾಪ್ಚರ್ ಮಾಡೋಣ ಅಂದ್ಕೊಂಡೆ. ಅಲ್ಲಿ ಇನ್ನೂ ತುಂಬ ಜನ ಮಾಡ್ತಾ ಇರ್ತಾರಲ್ಲ, ಸೊ ಅವರಿಗೆ ಕಂಫರ್ಟೇಬಲ್ ಇರಲ್ಲ ಅಂತ ನಾನು ಮಾಡಿಲ್ಲ. ನೋಡೋಣ, ಮುಂದಿನ ದಿನಗಳಲ್ಲಿ ವರ್ಕೌಟ್ ವಿಡಿಯೋ ಅಪ್ಲೋಡ್ ಮಾಡಿದ್ರು ಮಾಡ್ತೀನಿ. ಆಮೇಲೆ ನಾರ್ಮಲ್ ಕಾರ್ಡಿಯೋ ಆ ಥರ ಫಸ್ಟ್ ಹೋದಂಗೆ ನಾರ್ಮಲ್ ಎಕ್ಸಸೈಸ್ ಮಾಡಿಸ್ತಾರೆ. ಅದಾದಮೇಲೆ ಅದೇ ಒಂದೊಂದು ದಿನ ಚೆಸ್ಟ್ ವರ್ಕೌಟ್ ಇರುತ್ತೆ, ಒಂದೊಂದು ದಿನ ಹ್ಯಾಂಡ್ ವರ್ಕೌಟ್ ಇರುತ್ತೆ, ಲೆಗ್ ವರ್ಕೌಟ್ ಇರುತ್ತೆ. ಎಲ್ಲ ಒಂದೇ ದಿನ ಮಾಡಿಸಲ್ಲ ಅವರು, ಒಂದೊಂದು ದಿನ ಒಂದೊಂದು ಮಾಡಿಸ್ತಾರೆ. ಅದನ್ನ ನಾನು ಇಲ್ಲೆಲ್ಲೂ ಕ್ಯಾಪ್ಚರ್ ಮಾಡಿಲ್ಲ, ಯಾವುದು ವಿಡಿಯೋ ಕ್ಯಾಪ್ಚರ್ ಮಾಡೋಣ ಅಂದ್ಕೊಂಡೆ. ಸ್ವಲ್ಪ ಜನ ಇದ್ದಿದ್ದರಿಂದ ನಾನು ಮಾಡಿಲ್ಲ. ಮುಂದಿನ ದಿನದಲ್ಲಿ ಮಾಡೋ ಪ್ರಯತ್ನ ಮಾಡ್ತೀನಿ. ಅದಾದಮೇಲೆ ನಾರ್ಮಲ್ ಕಾರ್ಡಿಯೋ ಮಾಡಿದೆ, ಸೈಕ್ಲಿಂಗ್ ಆಗಿರ್ಬೋದು ಅಥವಾ ಥ್ರೆಡ್ಮಿಲ್ ಆಗಿರ್ಬೋದು, ಈ ಥರ ವರ್ಕೌಟು ಮಾಡ್ತೀನಿ. ಆಮೇಲೆ ಇನ್ನೇನಂದರೆ, ಜಿಮ್ಮಿಗೆ ಹೋಗಿ ಎಲ್ಲ ಹ್ಯಾಂಡ್ ವರ್ಕೌಟು ಚೆಸ್ಟ್ ವರ್ಕೌಟ್ ಎಲ್ಲ ಓಕೆ, ನಮಗೆ ಅಷ್ಟೇನು ಬಾಡಿ ಪೇಯ್ನ್ ಅನಿಸಲ್ಲ. ನಾವು ಯಾವಾಗ ಲೆಗ್ ವರ್ಕೌಟ್ ಮಾಡಿ ಬರ್ತೀವಿ
ಒಂದು 3 to 4 ಡೇಸ್ ನಮಗೆ ಸ್ಟೆಪ್ಪಿಂದ ಕಾಲಿಡೋಕ್ಕಾಗಲ್ಲ, ಅಷ್ಟು ನೋವಿರುತ್ತೆ, ಕೈ ಕಾಲೆಲ್ಲ ತುಂಬ ನೋವಿರುತ್ತೆ. ನಾನು ಲೆಗ್ ವರ್ಕೌಟ್ ಎಲ್ಲ ಮಾಡಿದ್ರೆ ಒಂದಿನ ಮಾಡಿದ್ರೆ ಒಂದು 3-4 ಡೇಸ್ ನಾನು ಹೋಗೋದೇ ಇಲ್ಲ ಜಿಮ್ ಕಡೆ, ರೆಸ್ಟ್ ಮಾಡ್ಕೊತೀನಿ. ಆಮೇಲೆ ನಾನು ಜಿಮ್ ಸೇರಿದ್ಮೇಲೆ ರೆಗ್ಯುಲರ್ ಆಗಿ ಹೋಗ್ಲಿಕ್ಕೆ ಅಭ್ಯಾಸ ಮಾಡ್ಕೊಳ್ಳಿ. ನಾನು ರೆಗ್ಯುಲರ್ ಆಗಿ ಹೋಗ್ತಾ ಇಲ್ಲ, ನನಗೇನಾದರೂ ಹಿಂಸೆ ಅನಿಸಿದ್ರೆ ನಾನು ಹೋಗೋದು ಬಿಡ್ತೀನಿ, ಹಾಗೆಲ್ಲ ಮಾಡ್ತೀನಿ. ನೀವು ಆ ಥರ ಮಾಡ್ಲಿಕ್ಕೆ ಹೋಗಬೇಡಿ, ರೆಗ್ಯುಲರ್ ಆಗಿ ಹೋಗಿ 2 ಅವರ್ಸೇ ಮಾಡಬೇಕು ಅಂತಿಲ್ಲ, ಹಾಫ್ ಆನ್ ಅವರ್ ಮಾಡಿ 1 ಅವರ್ ಮಾಡಿ ಈ ಥರ ಮಾಡ್ಬೋದು. ಆ್ಯಂಡ್ ನಾನೀಗ ಬ್ರೇಕ್ಫಾಸ್ಟ್ ತಿಂತೀನಿ. ತಿನ್ನೋ ಟೈಮಲ್ಲಿ ನೋಡಿ ಈ ಥರ ಕಲಿಸ್ಕೊಳ್ಳಿ, ಅದಕ್ಕಿಂತ ಮುಂಚೆನೇ ಕಲಿಸಿಡ್ಬೇಡಿ, ಟೇಸ್ಟ್ ಎಲ್ಲ ಹೋಗುತ್ತೆ, ಅದು ಒಂಥರ ಆಗುತ್ತೆ. ಗೈಸ್, ಊಟ ಮಾಡಿ ನಾನು ಚೆನ್ನಾಗಿ ಮಲ್ಕೊಂಡೆ. ಅದಾದಮೇಲೆ ವ್ಲಾಗ್ ಅಂತೂ ಮಾಡೋಕ್ಕೆ ಹೋಗಿಲ್ಲ. ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಇಷ್ಟ ಆದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಬಾಯ್, ಸಿ ಯು.